ಎಲ್ಟೋ ರ್ಯಾಡೋ ಹೆಸರಲ್ಲೇ ಗೊತ್ತಿದೆ ಇದು ಬಿಡಿ. ಫಸ್ಟ್ ಮಸ್ಟ್ಯಾಂಗ್ ಇನ್ ದ ವರ್ಲ್ಡ್. ಒಳ್ಳೆ ಗಣೇಶ ಬಿಡೋ ಗಾಡಿ ಥರ ಇದೆ ನೋಡೋದಕ್ಕೆ. ನಮಸ್ಕಾರ ಅನ್ಕೊಂಡಿವ ಎಲ್ರಿಗೂ. ಜಪಾನ್ನಲ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಹೊಸ ಅಡ್ವೆಂಚರ್ ಅಂದರೆ, ಎಲ್ಲರಿಗೂ ನಿಮಗೆ ಟೊಯೋಟಾ ಫಾರ್ಚುನರ್ ಅಂದ್ರೆ ಇಷ್ಟ ಅಲ್ವಾ? ಸೊ ಟೊಯೋಟಾ ಬ್ರ್ಯಾಂಡ್ ಹೇಗೆ ಸ್ಟಾರ್ಟ್ ಆಗಿದ್ದು ಅಂತ ನಿಮ್ಗೆ ಯಾರಾದರೂ ಗೊತ್ತಾ? ಸೊ ಇವತ್ತು ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಟೊಯೋಟಾ ಹುಟ್ಟಿದ ಸ್ಥಳ. ಏನು ಗುರು ಇದು ಸೀದಾ ಹೋಗಿ ಮುಂದಕ್ಕೆ ನಿಲ್ಲಿಸ್ಬಿಟ್ಟ? ಇಲ್ಲಿ ನೋಡಿ ಸ್ಟಾಪಿಂಗ್ ಲೈನ್ ಇಲ್ಲಿದೆ, ಅಲ್ಲಿ ಹೋಗಿ ನಿಂತಿದ್ದಾನೆ. ಏನು ಕತೆ ಇದು? ಏನೋ ಗೊತ್ತಿಲ್ಲದ ರೂಲ್ಸ್ ಇದೆಯೇನಪ್ಪ ನನಗಿದು. ಅನ್ಸೆಟ್ ಬೈಕರ್ ರೂಲ್ಸ್ ಏನಾದರೂ ಇದೆಯಾ ಗೊತ್ತಿಲ್ಲ. ಕ್ರೇಜಿ, ಹಿಂಗೆಲ್ಲ ಮಾಡ್ಬೋದೇನು ಗೊತ್ತಿಲ್ಲ ನಮಗೂ. ಲೆಟ್ಸ್ ಗೋ ಬೇಬಿ. ಅಣ್ಣಂಗೊಂದು ಆಯ್ ಮಾಡ್ಬಿಡೋಣ. ಸಕಲಾಗಿದೆ ಜಾಕೆಟ್ ಮಾತ್ರ, ನನಗಿಷ್ಟ ಆಯಿತು. ರಿಯಾಕ್ಷನ್ ಬಂತು ಅವನ ಕಡೆ ಇದೆ, ನೋಡಲಿಲ್ಲ. ಬಟ್ ಪ್ಯಾನ್ ಅಮೇರಿಕಾ ಕ್ರೇಜಿ ಇದೆ. ಬೈಕರ್ಸ್ ಅಂದರೆ ಅವ್ನು ಖುಷಿ ಗುರು, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಅದನ್ನು. ಆ ಬೈಕ್ಗಳು ನೋಡಿದಾಗ ಒಂದು ಫೀಲಿಂಗ್ ಬರುತ್ತೆ ನೋಡಿ ಒಳಗಡೆ, ಅದೇನೋ ಡಿಫ್ರೆಂಟು ಬಿಡಿ. ಸ್ವಲ್ಪ ಚಳಿ ಇದೆ ಇವತ್ತು, 8 ಡಿಗ್ರಿ ಸೆಲ್ಸಿಯಸ್ ಇದೆ ಅನಿಸುತ್ತೆ ಇವಾಗ. ನಾನು ಬೇರೆ ಈ ಜಾಕೆಟಲ್ಲಿ ಹಂಗೆ ಬಂದ್ಬಿಟ್ಟೆ. ಓ ಕ್ರೇಜಿ ಬೈಕ್ಸು ನೋಡಿಲಿ. ನಿಮಗೆ ಗೊತ್ತಿಲ್ಲದೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಟೊಯೋಟಾ ಬಂದ್ಬಿಟ್ಟು ಮುಂಚೆ ಕ್ಲಾತ್ ವೀವಿಂಗ್ ಬ್ರ್ಯಾಂಡ್ ಆಗಿತ್ತು. ಕಾರ್ ಕಂಪ್ನಿ ಆಗೋಕ್ಕಿಂತ ಮುಂಚೆ ನಮ್ಗೆ ಹೇಗೆ ಮೈಸೂರು ಸಿಲ್ಕ್ಸ್ ಎಲ್ಲ ಇದೆಯಲ್ಲ ಆ ಥರ. ಸೊ 1890s ಟೊಯೋಟಾ ಕಂಪ್ನಿ ಬಂದು ಸ್ಟಾರ್ಟ್ ಆಯಿತು ಕ್ಲಾತ್ ವೀವಿಂಗ್ ಕಂಪ್ನಿಯಾಗಿ. ಅದಾದಮೇಲೆ 40 ವರ್ಷ ಕ್ಲಾತ್ ವೀವಿಂಗ್ ಕಂಪ್ನಿಯಾಗೆ ಕಂಟಿನ್ಯೂ ಆಯಿತು. ಸೊ ಓನರ್ ಬಂದ್ಬಿಟ್ಟು, ಓನರ್ ನೇಮ್ ಹೆಸರೇ ಟೊಯೋಟಾ. ಮತ್ತು ಇವಾಗ ನಾನು ಹೋಗ್ತಿರೋ ಸಿಟಿ ಹೆಸರೇ ಬಂದ್ಬಿಟ್ಟು ಟೊಯೋಟಾ. ನೋಡಿ ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಅಂತ. ಫುಲ್ ಸಿಟಿ ಹೆಸ್ರನ್ನೇ ಕಾರ್ ಬ್ರ್ಯಾಂಡ್ನಾಗಿ ನೇಮ್ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ದೊಡ್ಡದಾಗಿದೆ ಆ ಬ್ರ್ಯಾಂಡ್ ಇವತ್ತು ಅಂತ. ಸೊ ಇವನು ಟೊಯೋಟಾ ಅಂತ ಏನಿದ್ನಲ್ಲ, ಇವನಿಗೆ ಬಂದ್ಬಿಟ್ಟು ಒಂದು ಕಾರ್ ಕಂಪ್ನಿ ಓಪನ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅವನೇನು ಮಾಡ್ತಾನೆ, ಇದ್ದಿದ್ದು ಬ್ರ್ಯಾಂಡ್ನ ಮಾರಿ ಟೊಯೋಟಾ ಕಾರ್ ಕಂಪ್ನಿ ಓಪನ್ ಮಾಡ್ತಾರೆ 1933. ಸೊ ಅವತ್ತು ಸ್ಟಾರ್ಟ್ ಆಗಿದ್ದು ಟೊಯೋಟಾ ಬ್ರ್ಯಾಂಡು, ಇವತ್ತವರೆಗೂ ನಿಂತಿಲ್ಲ. ನನ್ನ ಮುಂದೆ ಏನಿದೆಯಲ್ಲ ಟೊಯೋಟಾ ಕ್ರೌನ್, ದ ಓನ್ ಆ್ಯಂಡ್ ಓನ್ಲಿ ಕ್ರೌನ್. ಈ ಕಾರ್ ಬಂದ್ಬಿಟ್ಟು ಟೊಯೋಟಾ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಟೊಯೋಟಾದು ಫಸ್ಟ್ ಕಾರ್ ಬಂದ್ಬಿಟ್ಟು ಟೊಯೋಟಾ ಎ ಅಂತ 1940s ಏನೋ ರಿಲೀಸ್ ಆಗಿದೆ. ಸೊ ಆ ಕಾರು ಇವತ್ತು ಮ್ಯೂಸಿಯಮಲ್ಲಿರುತ್ತೆ, ನೋಡ್ಬೋದು. ಟೊಯೋಟಾ ಬ್ರ್ಯಾಂಡ್ ಒಂದೇ ಅಲ್ಲದೆ ಡಿಫ್ರೆಂಟ್ ಬ್ರ್ಯಾಂಡ್ ಕಾರ್ಸ್ ಕೂಡ ನೋಡ್ಬೋದು ಇವತ್ತು ನಾವು. ಟುಡೇಸ್ ಗೋನ ಬಿ ಎ ಫನ್ ಡೇ. ಎಡಗಡೆಯಲ್ಲಿ ನೋಡ್ಗುರು ಮಿಯಾಟ ನಿಂತಿದೆ, ಮಾಜ್ಡಾ. ಏನು ಕ್ರೇಜ್ ಇದೆ ನೋಡಿ ಲುಕ್ಕು. ಮುಂದೆ ನೋಡಿ ಅಲ್ಲಿ ಯಾವ ಥರ ಕ್ಯೂಟ್ ಕಾರ್ ಹೋಗ್ತಾ ಇದೆ ಅಂತ. ಇದು ಬಂದ್ಬಿಟ್ಟು 2 ಸೀಟರು, ದಯತ್ಸು ಅಂತ ಬ್ರ್ಯಾಂಡ್ ನೇಮ್ ಹೆಸರು. ದಯತ್ಸು ಬಂದ್ಬಿಟ್ಟು ಜಾಪನೀಸ್ ಬ್ರ್ಯಾಂಡು, ಮತ್ತು ಬೇರೆ ದೇಶಗಳಲ್ಲಿ ಅಷ್ಟು ಕಾಣಲ್ಲ. ಸೊ ಜಪಾನಲ್ಲಿ ತುಂಬಾ ನೋಡ್ಬೋದು, ಮತ್ತು ಬೇರೆ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಚೀಪು. ಜಪಾನಲ್ಲಿ ಈ ಥರ ರೇಡಿಯಮ್ಗಳೆಲ್ಲ ಹಾಕ್ಸ್ಕೊಂಡು ಹೋಗೋದು ಹೆವಿ ರೇರು. ಯಾರೋ ಜಾಪನೀಸ್ ಚಪ್ರಿ ಅನಿಸುತ್ತೆ. ಜಪಾನಲ್ಲೂ ಚಪ್ರಿಗಳಿದ್ದಾರೆ ನೋಡ್ರಪ್ಪ. ಏನು ಟ್ರಾಫಿಕ್ ಗುರು ಇವತ್ತು, ದೇವ್ರೆ. ಓ ಏನು ಗುರು, ಪೊಲೀಸ್ ಹೆವಿ ಇದ್ದಾರೆ. 1 2 ಇಲ್ಲಿ ನೋಡಿ ಸ್ವಿಫ್ಟ್ ಪೊಲೀಸ್ ನೋಡಿ ಹೇಗಿದ್ದಾರೆ. ಒಬ್ಬ ಇಲ್ಲಿ ನೋಡಿ 3 ಜನ ಉದ್ದು ಕೊಡ್ಕೊಂಡಿದ್ದಾರೆ ಅಡಿಕೆ. ಜಪಾನಲ್ಲಿ ಆಕ್ಸಿಡೆಂಟ್ಸ್ ಬಂದ್ಬಿಟ್ಟು ತುಂಬಾ ರೇರು, ಬಟ್ ಇತ್ತೀಚಿಗಂತೂ ಹೆವಿ ಆಗ್ತಾಯಿದ್ದಾವೆ. ಅದೇನು ಕತೆ ಗೊತ್ತಿಲ್ಲ. ಇದು ಯಾವ್ದು ಗುರು, ಹೋಟ್ಲು ಒಳ್ಳೆ ಚರ್ಚ್ ಇದ್ದಂಗೆ ಐತೆ. ಎಡಗಡೆಯಲ್ಲಿ ನೋಡಿಲಿ. ಕ್ರೇಜಿ ಎಲ್ಲೋ ಸ್ವಿಫ್ಟು. ಇಂಡಿಯಲ್ಲಿ ಮಾರಲ್ಲ ಗುರು ಎಲ್ಲೋ ಸ್ವಿಫ್ಟ್ನ. ಇಲ್ಲಿ ನನ್ನ ಮಕ್ಕಳು ಇರೋ ಬರೋ ಕಲರ್ಸಲ್ಲೆಲ್ಲ ಮಾರ್ತಾರೆ ಸ್ವಿಫ್ಟ್ನ. ನೋಡಿ ಬಂದ್ವಿ ಟೊಯೋಟಾ ಆಟೋಮೊಬೈಲ್ ಮ್ಯೂಸಿಯಮ್ಮಿಗೆ.
ಏನು ಓ ದೊಡ್ಡದಾಗಿದೆ ಗುರು ಇದು. ಇಲ್ಲಿ ನೋಡಿ ಟೊಯೋಟಾ ಆಟೋಮೊಬೈಲ್ ಮ್ಯೂಸಿಯಂ ಅಂತ ಹಾಕಿದ್ದಾರೆ. ಆಟೋಮೊಬೈಲ್ ಮ್ಯೂಸಿಯಂ ಎಂಟ್ರೆನ್ಸ್ ಇಲ್ಲ. ಹಾಯ್ P3ですか？はいはいはい、わかりました。ありがとうございます。ಓ ಯಾವ್ದು ಗುರು ಇದು ಸೈಕ್ ಆಗಿದೆ. ಹೋಂಡಾ ಯಾವ್ದು 1000 ಇದು CV1300 ಏನು ಬಲ್ಕಿ ಆಗಿದೆ. ನಾವು ಫೈನಲ್ ರೀಚ್ ಆಗಿದ್ದೀವಿ ಟೊಯೋಟಾ ಮ್ಯೂಸಿಯಮ್ನ. ಬೈಕ್ ಇಲ್ಲಿ ನಿಲ್ಲಿಸಿದ್ದೀನಿ. ಬ್ಯಾಗು ಮತ್ತು ಹೆಲ್ಮೆಟ್ಟು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ಯಾರು ತೊಗೊಂಡೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಚಾಲೆಂಜ್ ಮಾಡೋಣ, ಬಂದಮೇಲೆ ಇರುತ್ತೋ ಇಲ್ವೋ ಅಂತ. ಎಂಟ್ರೆನ್ಸಲ್ಲೇ ಇದೊಂದು ಟೊಯೋಟಾ ಬಸ್ ನಿಂತಿದೆ ನೋಡಿ. ಇಲ್ಲಿ ಬನ್ನಿ, ಟಿಕೆಟ್ ಕೌಂಟರಲ್ಲಿ ಟಿಕೆಟ್ಸ್ ತೊಗೋಬೇಕು ಫಸ್ಟು. ಹಾಯ್いいですか？ありがとうございます。ありがとうございます。ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ನಲ್ಲ ಕ್ರೌನ್ ಬಗ್ಗೆ. ಸೊ ಇವತ್ತು 70th ಆ್ಯನಿವರ್ಸರಿ ಅಂತೆ. ಅದೇ ಕಾರ್ದು ಏನು ಸ್ಪೆಷಲ್ ಡೇ ಅಲ್ವಾ ಗೊತ್ತೇ ಇರಲಿಲ್ಲ ನನಗೆ. ಸೊ ಈ ಥರ ಒಂದು ಆ್ಯಂಕೆಟ್ ಕೊಟ್ಟಿದ್ದಾರೆ. ಸೊ ಟಿಕೆಟ್ ನೋಡಿ ಈ ಥರ ಇದೆ. ಇಂಟ್ರೆಸ್ಟಿಂಗ್ ಅಲ್ವಾ? ಎಂಟ್ರೆನ್ಸಲ್ಲೇ ಕಾರ್ಸ್ ಇದೆ ನೋಡಿ. ರ್ಯಾಲಿ ಕಾರ್ ಅನಿಸುತ್ತೆ ಇದು ಯಾವುದೋ. ಇಲ್ಲಿ ನೋಡಿ, ಟೊಯೋಪೆಟ್ ಜಪಾನ್ ಟೊಯೋಟಾ ಮೋಟರ್ ಕೋ ಅಂತ ಇದೆ. ಕ್ರೇಜ್ ಇದೆ ಮಾತ್ರ ನೋಡೋದಕ್ಕಿದು. ಮತ್ತು ಇನ್ನೊಂದಿದೆ ನೋಡಿ ಇಲ್ಲಿ, ಮಾಸ್ಟರ್ ಅಂತೆ, ಮಾಡಲ್ RR 1955. ಇಂಟೀರಿಯರ್ಸ್ ಮಾತ್ರ ಲಕ್ಸುರಿ ಆಗಿದೆ ನೋಡೋದಕ್ಕೆ. ಇಲ್ಲಿ ನೋಡ್ಗುರು, ಇಲ್ಲಿ ಬಾತ್ರೂಮಲ್ಲೂ ಈ ಥರ ಒಂದು ಶೋಕೇಸ್ ಥರ ಮಾಡಿದ್ದಾರೆ ಕಾರ್ಸ್ದು. ಕ್ರೇಜಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಗ್ಲಾಸಲ್ಲೂ ಕಾರೇ ಇದೆ. ಇಲ್ಲೂ ಬಿಟ್ಟಿಲ್ಲ, ವಾಲ್ ಮೇಲೆಲ್ಲ ಕಾರ್ ಆಕ್ಸೆಸರೀಸ್ ಹಾಕಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಮ್ಯೂಸಿಯಂ ಎಂಟರ್ ಆಗೋಣ. ಎಂಟ್ರೆನ್ಸಲ್ಲೇ ದ ಫಸ್ಟ್ ಟೊಯೋಟಾ ಅಲ್ಲ, ಟೊಯೋದಾ ಅಂತ ನೋಡಿ. ಮಾಡಲ್ ಎ ನಿಮ್ಗೆ ಹೇಳ್ತಾ ಇದ್ನಲ್ಲ, 1936 ರಿಲೀಸ್ ಆಗಿದ್ದು. ಸೊ ಇಲ್ಲಿಗೆ ಆಲ್ರೆಡಿ 90 ಇಯರ್ಸ್ ಆಗಿದೆ ಇಲ್ಲಿಗೆ. ಮಾಸ್ಟರ್ ಪೀಸ್ ಇದು. ಆ ಕಾಲದಲ್ಲೇ ಎಂಥ ಒಂದು ಕಾರ್ನ ಪ್ರೊಡಕ್ಷನ್ ಮಾಡಿದ್ದಾರೆ ನೋಡಿ. ಫಸ್ಟ್ ಕಾರೇ ಯಾವ ಥರ ಇದೆ ಅಂತ. ಸೊ ಇವಾಗ ನಾವು ಎಂಟರ್ ಆಗ್ತಾಯಿದ್ದೀವಿ 1890s ಅಂದರೆ ನಮ್ಮ ತಾತ ಮುತ್ತಾತ ಕಾಲನ. ಏನು ಕಾರ್ಸ್ ಇದ್ದಾವೆ ಗುರು ಇಲ್ಲಿ. 2 ಕಣ್ಣು ಸಾಲದು ನೋಡೋದಕ್ಕೆ ಇವ್ರನ್ನ. ಏನಂತ ನೋಡ್ತೀಯ ಗುರು ಇದರಲ್ಲಿ. ಇನ್ನು ಸ್ಟಾರ್ಟಿಂಗಲ್ಲೇ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ, ಇದೇನು ಇಷ್ಟೊಂದು ಕಾರ್ಸ್ ಇದೆ ಇಲ್ಲಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಇಂಟ್ರೊಡ್ಯೂಸ್ 6 ಸಿಲಿಂಡರ್ ಇಂಜಿನ್. ಡೇಟ್ ನೋಡಿ ಯಾವಾಗಿದೆ ಅಂತ. 1932 6 ಸಿಲಿಂಡರ್ ಇಂಜಿನ್ನು, ವಾಟರ್ ಕೂಲ್ಡ್ ಇನ್ಲೈನ್ 6. ಈ ಗಾಡಿ ನೋಡಿ ಒಂದು ಸೆಕೆಂಡ್ ನಾನು ಜಾಗ್ವಾರ್ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತಿದ್ದು ಫೋರ್ಡ್ ಮಾಡಲ್ 40 ಅಂತ. 1934 ಮಾಡಲು. ಕ್ರೇಜಿ. ಇದು ಯಾವುದಪ್ಪ ಇದು? ಪಿಯರ್ಸ್ ಆ್ಯರೋ ಸೀರೀಸ್ 36 ಅಂತ ಇದೆ, 1927. ಇದು ಯಾವುದೋ ಮೂವಿಂಗ್ ಕಂಡೀಷನಲ್ಲಿ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ ಏನು ಕತೆ ಅಂತ. ಇಲ್ಲಿ ಎಷ್ಟು ಗಾಡಿಗಳಿದ್ದಾವೆ ಅಂದರೆ ನಾನು ಎಲ್ಲನೂ ತೋರ್ಸೋಕ್ಕಂತೂ ಆಗಲ್ಲ. ಮೋರ್ ದೆನ್ ಏನಿಲ್ಲ ಅಂದರೂ ಒಂದು 100 ಇದ್ದಾವೆ. ಫಸ್ಟ್ ಫ್ಲೋರಲ್ಲ. ಇನ್ನು ನೆಕ್ಸ್ಟ್ ಏನೇನು ಬರುತ್ತೆ ನಂಗೆ ಗೊತ್ತಿಲ್ಲ. ಸೊ ಇಲ್ಲೇ ಹಿಂಗೆ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಇಲ್ಲೊಂದು ಗಾಡಿ ನೋಡಿದೆ, ತೋರಿಸ್ತೀನಿ ನೋಡಿ. ಇದು ಯಾವುದೋ ಟಾಟ್ರಾ ಅಂತೆ ನೋಡಿ. ಈ ಥರ ಇದೆ ನೋಡೋದಕ್ಕೆ. 1948 ರೇರ್ ಇಂಜಿನ್ ಗುರು ಇದ್ರದ್ದು. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಲ್ಯಾಂಬೋರ್ಗಿನಿ ಥರ ಇದೆ. ಒಳ್ಳೆ ವೆಂಟ್ಗಳು ನೋಡಿ ಹಿಂದೆ ಇಂಜಿನಿಗೆ. ಕ್ರೇಜಿ. ಅದು 1948 V8 ಇಂಜಿನ್ ಇದು.
ಏರ್ ಕೂಲ್ಡ್ V8 ಇಂಜಿನು ಮತ್ತು 83 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಕ್ರೇಜಿ ಡಿಸೈನ್, ನನಗಂತೂ ಸಖತ್ ಇಷ್ಟ ಆಗೋಯಿತು. ಮುಂದೆ ನೋಡಿ ಲೈಟ್ಸ್ ನೋಡಿ, ಎಲ್ಲ 2 ನೋಡಿದಿರಾ, 3 ಇದೆ ಇದಕ್ಕೆ. ಯಾವುದ್ರಿ ಗುಜ್ರಿ ಕಾರ್ಗಳು ಇದು ಗುರಿ, ಲೆಜೆಂಡ್ರಿ ಅಂದರೆ ಲೆಜೆಂಡ್ ಕಾರ್ಗಳು ಅಂದರೆ ಇವು. ಈ ಸೆಕ್ಷನ್ ನೋಡ್ಗುರು, ಯಪ್ಪ ಒಳ್ಳೆ ರಾಕೆಟ್ ಇದ್ದಂಗೆ ಇದ್ದಾವೆ ಕಾರ್ಗಳು. ಇದು ಯಾವುದೋ ಕಾರ್ಡ್ ಅಂತೆ, ಅಲ್ಲೊಂದಿದೆ ನೋಡಿ ಬ್ಲೂ ಕಲರು. ಇದನ್ನು 1-2 ಸರಿ ನಾನು ರೋಡ್ಸಲ್ಲೂ ನೋಡಿದ್ದೀನಿ, ಬಟ್ ಮೇಂಟೈನ್ ಮಾಡೋ ಇರ್ತಾರಲ್ಲ ಎಲ್ಲ ಲೆಜೆಂಡ್ಸ್ ಇದನ್ನು. ಇದು ನೋಡಿ ಹೇಗಿದೆ, ಇಂಟೀರಿಯರ್ಸ್ ನೋಡಿದ್ದು, ಡ್ಯಾಶ್ ಬೋರ್ಡೇ ಕ್ರೇಜಿ. ಏನು ಮಾಡಲು ನೋಡೋಣ ಬನ್ನಿದು. ಚೆವೆರ್ಲೋಟ್ ಕಾರ್ವೆಟೆ ಅಂತ 1953 ಗುರು. ಇದು 150 ಹಾರ್ಸ್ ಪವರಾ, ಏನಪ್ಪ ಇದು, ಇನ್ಲೈನ್ 6 ಕ್ರೇಜಿ. ಮುಂದೆಯಿಂದ ನೋಡಿ ಹೇಗಿದೆ ನೋಡೋದಕ್ಕೆ. ಯಾವ್ದು ಗುರು, ಟೆಸ್ಲಾ ಮಾಡೆಲ್ 3 ಮರ್ಸಿಡಿಸ್ ಬೆಂಜ್ ನೋಡಿ 1955 ಈ ಥರ ವಿಂಗ್ಲೆಟ್ಸ್ ಡೋರ್ನ ರಿಲೀಸ್ ಮಾಡಿದರು. ಕ್ರೇಜಿ, ನನಗಿದೇನೂ ಗೊತ್ತೇ ಇರಲಿಲ್ಲ. ಇವತ್ತೇ ಈ ಥರ ಒಂದು ಮ್ಯೂಸಿಯಮಿಗೆ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಮರ್ಸಿಡಿಸ್ ಬೆಂಜ್ 300 SI ಅಂತೆ, SI SL ಓಕೆ 300 SL, ಅದು ಕ್ಲೀನಾಗಿ ಕಾಣೋದಿಲ್ಲ. ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಈ ಥರ ಸ್ಟೇರ್ಸ್ ಮಾಡಿದ್ದಾರೆ ನೋಡಿ, ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಒಳಗಡೆ ಏನಿದೆ ಅಂತ. ಮತ್ತು ಈ ಕಾರ್ ಬಗ್ಗೆ ವೀಡಿಯೋಸು ಇದೆ, ಇಲ್ಲಿ ವೀಡಿಯೋಸ್ ಪ್ಲೇ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲೇನೋ ಸ್ಟೇರಿಂಗಿಗೆ ಹಾಕಿದ್ದಾರೆ, ಏನಂತ ಗೊತ್ತಿಲ್ಲ ನನಗದು. ಡ್ಯಾಂಪರಾ, ಹಾರನ್ ನೋಡಿ. ಹಿಂದ್ಗಡೆನೂ ಅಷ್ಟೇ, ಸೀಟ್ಸ್ ಎಲ್ಲ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಲಕ್ಸುರಿ ಆಗಿದೆ ಅಂತ. 1920s ಈ ಗಾಡಿ ಏನು ನೋಡ್ತಾ ಇದ್ದೀರಲ್ಲ, 1902 ಸಿಂಗಲ್ ಸಿಲಿಂಡರ್ ಇಂಜಿನ್ ಗಾಡಿ. ಇದು 10 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇರೋ ಕಾರ್ಗಳಲ್ಲಿ ಎಲ್ಲದಕ್ಕಿಂತ ಕ್ರೇಜಿ ಅನಿಸಿದ್ದು ಇದೆ ನೋಡಿ, 1910 ಮಾಡಲು 50 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಲೈನ್ 6 ಇಂಜಿನ್ನು, ಒಳ್ಳೆ ಗಣೇಶ ಬಿಡೋ ಗಾಡಿ ಥರ ಇದೆ ನೋಡೋದಕ್ಕೆ. ನೋಡಿ ಈ ಗಾಡಿನ ಅಬ್ಸರ್ವ್ ಮಾಡಿ, ಇದನ್ನು ಸೈಕಲ್ ಅನ್ಬೇಕೋ ಆಟೋ ರಿಕ್ಷಾ ಅನ್ಬೇಕೋ ಒಂದೂ ಗೊತ್ತಾಗ್ತಾಯಿಲ್ಲ. 3 ಚಕ್ರ ಇದೆ. ಇಂಜಿನ್ ನೋಡಿ ಯಾವ ಥರ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ ಅಂತ. ನಾನು ಇದ್ದೇ ಗುರು ಫಸ್ಟ್ ಟೈಮ್ ಏನೋ ಒಂದು ಈ ಥರ ಒಂದು ನೋಡ್ತಾ ಇರೋದು. ಅಂದರೆ ಈ ಕಾರ್ ಏನು ನೋಡ್ತಾ ಇದ್ದೀರಲ್ಲ, ಸ್ಟೀಮ್ ಪವರ್ಡ್ ಇಂಜಿನ್ ಕಾರ್ ಇದು. ಎಂದಾದ್ರು ಕೇಳಿದ್ರೆ ಸ್ಟೀಮ್ ಪವರ್ಡ್ ಅಂತಾನಿದೆ, ಫಸ್ಟ್ ಟೈಮ್ ಕೇಳಿದ್ದು. ಟ್ರೈನ್ಗಳು ಕೇಳಿದ್ದೆ, ಫಸ್ಟ್ ಟೈಮ್ ಕಾರ್ ನೋಡ್ತಾ ಇದ್ದೀನಿ. ಇಲ್ಲೇನಿದೆಯಲ್ಲ, ಇಲ್ಲಿ ಬರ್ನರು ನೀರನ್ನ ಬರ್ನ್ ಮಾಡಿ ಸ್ಟೀಮ್ನ ಸೆಂಡ್ ಮಾಡುತ್ತೆ ಇಲ್ಲಿ ಸಿಲಿಂಡರ್ಗೆ. ಸಿಲಿಂಡರಲ್ಲಿ ಪಿಸ್ಟನ್ಗಳಿರುತ್ತೆ, ಮತ್ತು ಈ ಪಿಸ್ಟನ್ ನಾರ್ಮಲ್ಲು ಗೇರ್ಸ್ನ ಮೂವ್ ಮಾಡುತ್ತೆ. ಕ್ರೇಜಿ ಅಲ್ವಾ? ವಿಡಿಯೋಲ್ಲಿ ನೋಡಿ ಗಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಹಿಂದೆ ಬರ್ತಾ ಇದೆಯಲ್ಲ, ಅದು ಹೊಗೆ ಅಲ್ಲ, ಸ್ಟೀಮ್ ಇಂಜಿನ್ಸ್ನ ಬರೀ ಟ್ರೈನ್ಸಲ್ಲಿ ಯೂಸ್ ಮಾಡ್ತಿದ್ರು ಅಂತ ಅಂದ್ಕೊಂಡಿದ್ದು ನನಗೆ ಈ ಕಾರ್ ನೋಡಿ ಭಲೇ ಖುಷಿ ಆಯಿತು. ಸೊ ನೆಕ್ಸ್ಟು ಜಾಪನೀಸ್ ಹಿಸ್ಟ್ರಿ ಆಫ್ ಕಾರ್ ಮೇಕಿಂಗ್ ನೋಡೋಣ ಬನ್ನಿ, ಏನಿದೆ ಇಲ್ಲಿ ಒಳಗಡೆ ಅಂತ. ಇಲ್ಲೇನು ವೀಡಿಯೋಸ್ ಎಲ್ಲ ಪ್ಲೇ ಆಗ್ತಾ ಇದೆಯಲ್ಲ, ಇದೆಲ್ಲ ಜಾಪನೀಸ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಹೇಗೆ ಮೇಲೆ ಬಂತು ಅಂತ ಸ್ಟೋರೀಸ್ ಇವೆಲ್ಲ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ಲೇಸ್ ಮಾತ್ರ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ, ಸೆಂಟರಲ್ಲಿ ನ್ಯೂಸ್ ಪೇಪರ್ ಥರ ಡಿಸ್ಪ್ಲೇ ಇದೆ ಇಲ್ಲಿ ನೋಡಿ, ಈ ಥರ ಹಿಂಗೆ ಹೋಗ್ತಾ ಇದೆ. ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಫುಲ್ಲು ಹಿಸ್ಟ್ರಿನೇ ಓದ್ಬೋದು ನೋಡಿ, ಯಾವ ವರ್ಷದಲ್ಲಿ ಏನೇನು ಮಾಡಿದ್ರು ಎಲ್ಲ ಇದೆ. ಅಲ್ಟಿಮೇಟ್ ಗುರು. ಇಲ್ಲಿ ನೋಡಿ ಕಂಪ್ಲೀಟ್ ಜಾಪನೀಸ್ ಕಾರ್ ಮೇಕರ್ಸ್ದು ಫುಲ್ ಟೇಬಲ್ಲೇ ಇದೆ, ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಕಾರ್ ರಿಲೀಸ್ ಆಗಿತ್ತು ಅಂತ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಂಬರ್ ಆಫ್ ಜಾಪನೀಸ್ ಕಾರ್ ಪ್ರೊಡ್ಯೂಸ್ ನೋಡಿ, ಈ ಡಾರ್ಕ್ ರೆಡ್ಡಲ್ಲಿರೋದು ಮತ್ತು ಲೈಟ್ ರೆಡ್ಡಲ್ಲಿರೋದು ಓವರ್ಸೀಸಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿದೆ ಗಾಡಿಗಳು ಅಂತ. ಸೊ ಅಬ್ಸರ್ವ್ ಮಾಡ್ಬೋದು, 1980s to 1990 ಹೆವಿ ಬೂಮ್ ಇದೆ ಜಾಪನೀಸ್ ಕಾರ್ ಮಾರ್ಕೆಟಲ್ಲಿ.
ಬಟ್ ರೀಸೆಂಟ್ ಟೈಮ್ಸಲ್ಲಿ ಡಿಪ್ ಇದೆ. ಒಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ಬರೀ ಅವ್ರ ಸಕ್ಸಸ್ನ ತೋರಿಸ್ದಲೇ ಅವ್ರ ಫೇಲ್ಯೂರ್ನ ತೋರಿಸೋದ್ರಲ್ಲೂ ಕೂಡ ಅವ್ರಿಗೆ ಯಾವುದೇ ಶೇಮ್ ಇಲ್ಲ. ಸೊ ಮ್ಯಾಡ್ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಈ ಕಾರ್ ಏನು ನೋಡ್ತಾ ಇದ್ದಾರಲ್ಲ, ಇದು ಟೊಯೋ ಪೆಟ್ ಕ್ರೌನ್ ಅಂತ. ದಿಸ್ ಈಸ್ ದ ಕಾರ್ ಟೊಯೋಟಾ ಈಸ್ ವೆರಿ ಪ್ರೌಡ್ ಆಫ್ ಆ್ಯಂಡ್ ಗೇಮ್ ಚೇಂಜಿಂಗ್ ಕಾರ್ ಇದು ಇಂಡಸ್ಟ್ರಿಯಲ್ಲಿ, ಜಾಪನೀಸ್ ಇಂಡಸ್ಟ್ರಿಯಲ್ಲಿ. ದಿಸ್ ವಾಸ್ ದ ಫಸ್ಟ್ ಕಾರ್ ಯಾವುದೇ ಒಂದು ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಲ್ದಲೇ ಫಾರಿನ್ ಕಂಟ್ರೀಸಿಂದ ಜಾಪನೀಸನ್ನೇ ಕಂಪ್ಲೀಟಾಗಿ ಬಿಲ್ಡ್ ಮಾಡಿದ ಕಾರ್ ಇದು. ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ. ಸೊ ಈ ಕಾರ್ ಏನಕ್ಕೆ ಅಂದರೆ ಕಂಫರ್ಟ್ ಮತ್ತು ಡ್ಯೂರಬಿಲಿಟಿಗೆ ಹೆವಿ ಫೇಮಸ್ಸು. ಇಂಟೀರಿಯರ್ಸ್ ನೋಡಿದ್ರದ್ದು ಯಾವ ಥರ ಇದೆ ಅಂತ. ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಮಾಡ್ರನ್ ಕಾರ್ಸ್ ಇರುತ್ತೆ. ಎಲ್ಲ ಕಾರ್ಸೂ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿದ್ಬಿಡುತ್ತೆ, ವೀಡಿಯೋ 1 ಗಂಟೆನೇ ಆಗಿಬಿಡುತ್ತೆ. ಸೊ ಏನು ಮಾಡ್ತೀನಪ್ಪ ಅಂದರೆ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ. ಕಾರ್ ಎಂತೂಸಿಯಸ್ಟ್ ಯಾರ್ಯಾರು ಇರ್ತಾರಲ್ಲ ಅವ್ರ ವೀಡಿಯೋ ನೋಡ್ತಾರೆ. ನಾನು ಇನ್ ಕೇಸ್ ನಮ್ಮ ಮಾತಾಡಿದ್ರು ಮಾತಾಡದೆ ಇಲ್ದರು. ಸೊ ಸಿನಿಮ್ಯಾಟಿಕ್ಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನನ್ನ ಹಿಂದೆ ಕಾರ್ ಇರೋದು ಟೊಯೋಟಾ ಮಿರಾಯಿ. ಮಿರಾಯಿ ಅಂದರೆ ಜಾಪನೀಸಲ್ಲಿ ಫ್ಯೂಚರ್ ಅಂತ ಅರ್ಥ. ಇದು ಬಂದ್ಬಿಟ್ಟು ವರ್ಲ್ಡ್ಸ್ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಲು ಟೊಯೋಟಾದು. ಸೊ ಇದ್ರ ಮೇಲೆ ಇವಾಗ ವರ್ಕ್ ಮಾಡ್ತಾ ಇರೋದು ಇವರು. ಎಲೆಕ್ಟ್ರಿಕ್ ಇಂಜಿನ್ಸ್ ಮಾಡಲ್ಲ, ನಾವು ಹೈಡ್ರೋಜನ್ ಇಂಜಿನ್ಸ್ ಮಾಡ್ತೀವಿ ಅಂತ ಒಂದು ಚಾಲೆಂಜ್ ತೊಗೊಂಡು ಮಾಡ್ತಾಯಿದ್ದಾರೆ. ಮಿಟ್ಸುಬಿಷಿ ಈ ಥರ ಕಾರ್ಸೂ ಪ್ರೊಡ್ಯೂಸ್ ಮಾಡ್ತಾಯಿತ್ತು ಅಂತ ಗೊತ್ತಿರಲಿಲ್ಲ ಗುರು. ಇದು ನೋಡಿ, ಇದು ಇಸುಝುನೂ ಅಷ್ಟೇ. ನಾನು ಬರೀ ಟ್ರಕ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ಕೂಪೆಗಳನ್ನೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಟೊಯೋಟಾ ಹೀಲಿಯಕ್ಸ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ದಿಸ್ ಈಸ್ ದ ಫಸ್ಟ್ ಮಾಡೆಲ್ ಆಫ್ ಟೊಯೋಟಾ ಹೀಲಿಯಕ್ಸ್. ನೋಡಿ ಯಾವ ಥರ ಇದೆ ಅಂತ. ಹೋಂಡಾ ಸಿವಿಕ್ ಫ್ಯಾನ್ಸ್ ನೋಡ್ರಪ್ಪ, ಫಸ್ಟ್ ಮಾಡೆಲ್ ಆಫ್ ಸಿವಿಕ್ ಈ ಥರ ಇತ್ತು. ಈ ಫೆರಾರಿ BB ಏನಿದೆಯಲ್ಲ, ಇದು ಬಂದ್ಬಿಟ್ಟು ಹೆವಿ ಫೇಮಸ್ ಕಾರ್ ಇದು ಜಪಾನಲ್ಲಿ. ಇಲ್ಲಿ ನೋಡಿ, ಕಿಮೋನೋ ಹಾಕ್ಕೊಂಡೇ ಬಂದುಬಿಟ್ಟಿದ್ದಾರೆ ನೋಡೋದಕ್ಕೆ. ಈ ಥರ ಒಂದು ಡೇಟ್ ಬರಬೇಕು ಗುರು ಬಂದರೆ. ನನ್ನ ಅಕ್ಕಪಕ್ಕ ನೋಡಿ ಯಾವ ರೇಂಜಿಗೆ ಕಾರ್ಸ್ಗಳು, ಸೈಕ್ ಕಾರ್ಸ್ಗಳಿದ್ದಾವೆ ಅಂತ. ಯಾವ್ದು ತೋರ್ಸೋಣ ಅಂತಲೇ ನಿಮಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಲ್ಲನೂ ತೋರ್ಸೋದಕ್ಕಾಗಲ್ಲ. ಸಖತ್ ಸಖತ್ ಒಳ್ಳೆ ಗಾಡಿಗಳಿದ್ದಾವೆ. ಐ ಮೀನ್ ಡ್ರೀಮ್ ವರ್ಡ್ ಅನ್ನಿಸ್ತಾ ಇದೆ ಇಲ್ಲಿ. ದ ಫಸ್ಟ್ ಮಸ್ಟ್ಯಾಂಗ್ ಇನ್ ದ ವರ್ಲ್ಡ್, 1964 ಮಾಡೆಲ್ ಇದು ಫೋರ್ಡ್ದು ಮಸ್ಟ್ಯಾಂಗು. ದ ಫಸ್ಟ್ 911 ಪೋರ್ಷೆ ಪ್ರೊಡ್ಯೂಸ್ಡ್. 911 ನೋಡಿರ್ತೀರಾ, GT3 RS ಎಲ್ಲ, ಬಟ್ ದಿಸ್ ಈಸ್ ದ ಫಸ್ಟ್ ಪೋರ್ಷೆ ಪ್ರೊಡ್ಯೂಸ್. ನೋಡಿ ಯಾವ ಥರ ಇದೆ ಅಂತ. ಕ್ರೇಜಿ. ಲೆಫ್ಟ್ ಹ್ಯಾಂಡ್ ಸ್ಟೇರಿಂಗ್ ಇದೆ. 1965 ಜಾಗ್ವಾರ್ ನೋಡಿ ಯಾವ ಥರ ಇದೆ ಅಂತ. ಏನು ಲೆಜೆಂಡರಿ ಕಾರ್ ಗುರು ಇದು. ಇದ್ರ ಬಿಲ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಇಂಟೀರಿಯರ್ಸ್ ನೋಡಿದ್ರದು. ಎಂಥ ಬ್ರ್ಯಾಂಡ್ ತೊಗೊಂಡೋಗಿ ಹೆಂಗೆ ಮಾಡಿಬಿಟ್ರು ಗುರು, ಬೇಜಾರಾಗುತ್ತೆ. ಇದ್ರ ಅಲಾಯ್ಸ್ ನೋಡಿ ಯಾವ ಥರ ಇದೆ ಅಂತ. ಅಲಾಯ್ ಅನ್ಬೇಕೋ ಸ್ಪೋಕ್ ಅನ್ಬೇಕೋ ನಂಗೆ ಗೊತ್ತಾಗ್ತಾ ಇಲ್ಲ. ಗುರು ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾಯಿದೆ ನನಗೆಲ್ಲಿ. ಏನು ಇಂಜಿನಿಯರಿಂಗ್ ಮಾಸ್ಟರ್ ಪೀಸಸ್ಗಳು ನೋಡಿ ಇವೆಲ್ಲ. ಎಲ್ಲನೂ ತೋರ್ಸೋಕ್ಕಾಗ್ತಿಲ್ಲ ಅಂತ ಆಗೋಷ್ಟು ಬೇಗ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಡ್ಯಾಟ್ಸನ್ ಫೇರ್ ಲೇಡಿ ನನಗೆ ಗೊತ್ತೇ ಇರಲಿಲ್ಲ. ಫೇರ್ ಲೇಡಿ ನಿಸಾನ್ ಅಂತ ಅಂದ್ಕೊಂಡಿದ್ದೆ, ಡ್ಯಾಟ್ಸನ್ ಅಂತ ಗೊತ್ತಿರಲಿಲ್ಲ. ಮಿಸ್ಟರ್ ಬಿನ್ ಕಾರ್ ನೋಡಿ ಯಾವುದಪ್ಪ ಇದು, ಮಾಜ್ಡಾ. ಅವರೇ ಮಾಜ್ಡಾ ಸಿಂಬಲ್ ನೋಡಿ, ಮಾಜ್ಡಾ ಸಿಂಬಲ್ ಈ ಥರ ಇರೋಲ್ಲ. ಓಹ್, ಅರ್ಲಿ ಸ್ಟೇಜಸ್ ಆಫ್ ಮಾಜ್ಡಾ ಅನಿಸುತ್ತೆ ಇದು. 1969 ಮಾಡೆಲ್ ಆಗಿರೋದ್ರಿಂದ ಈ ಥರ ಇದೆ. ಇಲ್ಲಿ ನೋಡಿ ಇನ್ನು ಯಾವ ಥರ ಇದೆ ಅಂತ. ಎಷ್ಟು ಕಾರ್ಸ್ ಇದ್ದಾವೆ ಗುರು, ಏನಿಲ್ಲ ಅಂದರೂ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200 ಕಾರ್ಸ್ ನೋಡಿದೆ ಅನಿಸುತ್ತೆ. ಎಲ್ಲನೂ ನಿಮಗೆ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ನೋಡಿ ಟುಕ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. 1959 ಮಾಜ್ಡಾ ಮಾಡೆಲ್ ಇದು. ಯಾವುದ್ರಿ ಜೀಪು, ಇಲ್ಲಿ ನೋಡಿ ಟೊಯೋಟಾನ.
1957 ಯಾವ ಥರ ಗತ್ತಾಗಿರೋ ಒಂದು ಗಾಡಿ ಮಾಡಿದ್ದಾರೆ ಅಂತ. ಅಲ್ಟಿಮೇಟು. ಆಯಿಲ್ ಲೀಕೇಜಸ್ ಇದೆ ಅನಿಸುತ್ತೆ, ನೋಡಿಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಕೆಳಗಡೆ ಆಯಿಲ್ ಟ್ರೇ ಇಟ್ಟಿದ್ದಾರೆ ಲೀಕ್ ಆಗ್ತಾ ಇರೋದಕ್ಕೆ. ಮೇಂಟೈನ್ ಮಾಡೋದೇನು ಇಲ್ಲ. ಇದು ಕಾರ್ ಅಂದರೆ ಎಲ್ಟೋ ರ್ಯಾಡೋ ಹೆಸರಲ್ಲೇ ಗೊತ್ತಿದೆ ಇದು ಬಿಡಿ. ಇಲ್ಲಿ ನೋಡಿ ಯಾವ ರೇಂಜಿಗಿದೆ ಅಂತ ನೋಡಿ. ಇದು ಎಷ್ಟು ಉದ್ದ ಇದೆ ಗುರು ಇದು. ಸೊ ಒಂದು ಆಡಿ ಕಾರ್ನ ನೋಡ್ಕೊಂಬಿಡಿ. ಈ ಜಾಪನೀಸ್ ಕಾರ್ಗಳ ಮುಂದೆ ಇವೆಲ್ಲ ಏನೂ ಅಲ್ಲ ಅನ್ನಿಸ್ತಾ ಇದೆ. ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದೇ ಒಂದು ಬೇಜಾರಾದ ವಿಷಯ ಏನಪ್ಪ ಅಂದರೆ, ನಾನು ಟೊಯೋಟಾ ಸೂಪ್ರಾ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ಸೊ ಸೂಪ್ರಾ ಇರಲಿಲ್ಲ, ಅದೊಂದು ಗಾಡಿ ನೋಡಬೇಕಾಗಿತ್ತು. ಸೊ ಇಲ್ಲಿ ಕೆಳಗಡೆ ಒಂದು ಲಾಂಚ್ ಕೂಡ ಇದೆ ಮ್ಯೂಸಿಯಮ್ದು. ಇಲ್ಲಿ ನೋಡಿ ಪೆಟ್ರೋಲ್ ಪಂಪ್ ಯಾವ ಥರ ಇದೆ ಅಂತ, ಹಳೆ ಕಾಲದ ಪೆಟ್ರೋಲ್ ಪಂಪು. ಸೊ ಇಲ್ಲಿ ಗನ್ ಇದೆ ಮತ್ತು ಲೀಟರ್ಸ್ ನೋಡಿ ಯಾವ ಥರ ತೋರಿಸ್ತಾ ಇದೆ ಅಂತ, ಗ್ಯಾಲನ್ಸಲ್ಲಿ ತೋರಿಸ್ತಾ ಇದೆ. ಮೇ ಬಿ ಅಮೇರಿಕನ್ ಪೆಟ್ರೋಲ್ ಪಂಪ್ ಇರಬೇಕು ಇದೆಲ್ಲ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ ಡೀಟೇಲಿಂಗನ್ನ, ಸೀಟ್ಸ್ ಕೂಡ ಟಯರೇ ಇದ್ದಾವೆ ಕೂತ್ಕೊಳೋದಕ್ಕೆಲ್ಲ. ಮತ್ತು ಇಲ್ಲೊಂದು ಬ್ಯೂಟಿಫುಲ್ 2000 GTದು ಡಯಾಗ್ರಾಮ್ ಮಾಡಿದ್ದಾರೆ. ಇರೋವರೆಗೂ ಇದ್ದು ಎಲ್ಲಿಗೆ ಬಂದೆ ಗುರು ಇದು. ಎಂಟ್ರೆನ್ಸಲ್ಲೇ ರೋಲ್ಸ್ ರಾಯ್ಸ್ ಸಿಂಬಲ್ ಇದೆ. ಮತ್ತು ಇಲ್ಲೇನು ನೋಡಿ ಯಾವ್ಯಾವ ಕಾರ್ ಬ್ರ್ಯಾಂಡು, ಕಾರ್ ರಿಲೇಟೆಡ್ ಬ್ರ್ಯಾಂಡ್ ಏನೇನಿದಾವಲ್ಲ ಎಲ್ಲ ಸಿಂಬಲ್ಸು ಇಲ್ಲಿದೆ ನೋಡಿ. ಇಲ್ಲಿ ನೋಡಿ ಮಿಶಲಿನ್ ಟೈರ್ಸ್ದು ಇದೆ. ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಎಲ್ಲ. ಇವೆಲ್ಲ ಏನಪ್ಪ ದೇವ್ರೆ, ಎಲ್ಲ ಆ್ಯಂಟಿಕ್ ಪೀಸ್ಗಳು ಇವೆಲ್ಲ, ಹುಡುಕಿದ್ರು ಎಲ್ಲಿ ಸಿಗಲ್ಲ. ಇಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಕಾರ್ ಮಾಡಲ್ಸ್ಗಳು ಎಲ್ಲ. ಇಡೀ ಜಗತ್ತಲ್ಲಿ ಯಾವ್ಯಾವ ಕಾರ್ ಇರ್ಬೋದೋ ಎಲ್ಲ ಇದೆ ಇಲ್ಲಿ. ಲೈಸೆನ್ಸ್ ಪ್ಲೇಟ್ ಗ್ಯಾಲರಿಲಿ ಇಡೀ ವರ್ಲ್ಡಲ್ಲಿ ಯಾವ್ಯಾವ ಲೈಸೆನ್ಸ್ ಪ್ಲೇಟ್ ಇದೆ ಎಲ್ಲ ಇದೆ ನೋಡಿ. ಮತ್ತು ನಮ್ಮ ಇಂಡಿಯಾದಲ್ಲಿದೆ ನೋಡಿ. 1890ಸಿಂದ ಏನೇನಾಯಿತು ಆಟೋಮೊಬೈಲಲ್ಲಿ ಇನ್ವೆನ್ಷನ್ಸು ಎಲ್ಲ ರಿಲೇಟೆಡು ಇಲ್ಲಿದೆ. ಈ ಸೆಕ್ಷನ್ ಏನಿದೆಯಲ್ಲ ಇಲ್ಲೆಲ್ಲ ಮಾಂಗಾ ಮೂವೀಸ್ ಮತ್ತು ಆ್ಯನಿಮೆ ರಿಲೇಟೆಡ್ ಇದೆ. ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಕೋರ್ಸ್ ದ ಲೆಜೆಂಡರಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಟೋಕಿಯೋ ಡ್ರಿಫ್ಟ್ ಪಾಲ್ ವಾಲ್ಕರ್ದು. ಅಲ್ಲಿಂದ ಹಿಡಿದು ಡಿಸ್ನಿ ಪಿಕ್ಸರ್ ಮೆಕ್ವೀನ್ವರೆಗೂ ಇದೆ ಎಲ್ಲ. ಸೊ ಕೆಳಗಡೆ ಇದ್ದಿದ್ದು ಮ್ಯೂಸಿಯಂ ಶಾಪಿಗೆ ಬಂದೆ. ಇಲ್ಲಿ ಅಬ್ಸರ್ವ್ ಮಾಡಿ ಚಾಕ್ಲೇಟ್ ಬೋಲ್ಡ್ ಅಂತೆ. ಸೊ ಈ ಥರ ಶೇಪ್ ಇರೋ ಚಾಕ್ಲೇಟ್ ಸಿಗುತ್ತೆ ಇಲ್ಲಿ. ಪ್ರೈಸ್ ನೋಡಿ ಇದ್ರದ್ದು. ಇದು ಒಂದು ಕಾರಿಗೆ 10,700 ಯೆನ್ನು, ಅಂದರೆ ಆಲ್ಮೋಸ್ಟು 6,500 ರೂಪಾಯಿ. ಎಲ್ಲ ತುಂಬಾ ಕಾಸ್ಟ್ಲಿ ಇದ್ದಾವೆ. ಇಲ್ಲೇನೂ ಇಲ್ಲವೇ ಇಲ್ಲ, ಇಲ್ಲೆಲ್ಲ ಬರೀ ಕೆಫೆ ಅಂತೆ ಆ ಥರ ಇದೆ. ಸುಮ್ಮನೆ ಬಂದೊಂದು DMC ನಿಂತಿದೆ ಇಲ್ಲಿ. ಕ್ರೇಜಿ ಇಂಟೀರಿಯರ್ಸ್ ನೋಡಿದ್ದು. ಡ್ಯಾಶ್ ನೋಡಿರೋದು ಅಲ್ಟಿಮೇಟು. ಮಧ್ಯಾಹ್ನ ಬೇರೆ ಆಗಿದೆ, ಹೊಟ್ಟೆ ಬೇರೆ ಸಿಗ್ತಾ ಇದೆ, ಸ್ವಲ್ಪ ಏನೋ ತಿನ್ನೋಣ ಬನ್ನಿ. ಫೈನಲಿ ಬಂದು ಕೂತ್ಕೊಂಡಿದ್ದೀನಿ. ಏನು ತೊಗೊಂಡೆ ಮ್ಯೂಸಿಯಂ ಶಾಪಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಅಬ್ಸರ್ವ್ ಮಾಡಿ. ಇದು ಕೂಡ ಈ ಪ್ಲಾಸ್ಟರ್ ಹಾಕಿದಾರಲ್ಲ ಅದು ಕೂಡ ಕಾರ್ ಸಿಂಬಲೇ ಇದೆ. ಹ್ಯಾಟ್ಸ್ ಆಫ್ ಟು ದ ಡೀಟೇಲಿಂಗ್ ಮ್ಯಾನ್, ಹ್ಯಾಟ್ಸ್ ಆಫ್. ಚೀಪ್ ಆ್ಯಂಡ್ ಬೆಸ್ಟ್ ಆಗಿರಲಿ ಅಂತ ಗೊತ್ತಾಯ್ತು ನಿಮಗೆ. ಎಷ್ಟು ಜನ ಗೊತ್ತಿದೆ? ಮಿಕ್ಸ್ ಫ್ರೂಟ್ ಕ್ಯಾಂಡಿ ಅಂತ ಇದು. ಇದರಲ್ಲಿ ಇಲ್ಲಿ ಓಪನ್ ಮಾಡಿದ್ರೆ ಕ್ಯಾಂಡಿ ಬರುತ್ತೆ. ಮತ್ತು ಈ ಬಾಕ್ಸ್ನ ನಾನು ತುಂಬ ಟೈಮ್ ಕೂಡ ಸ್ಟೋರ್ ಮಾಡ್ಬೋದು. ಸೊ ಇಟ್ ವಿಲ್ ಬಿ ಮೆಮೊರಿ ಫಾರ್ ಮೀ. ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು? 316 ಕಾಸ್ಟ್ ಆಯಿತು. ಅರಿಗಾತೋ ಗೋಜೈಮಾಸ್. ಅರಿಗಾತೋ ಗೋಜೈಮಾಸ್. ಈ ಜೊತೆ ಒನೆಗಾಯಿಶಿಮಾಸ್. ಚಿಕನ್ ಕರಿ ಆರ್ಡ್ರ್ ಮಾಡಿದ್ದೆ. ಇದನ್ನು ನೋಡಿಬಿಟ್ರೆ ನಕ್ಬಿಡ್ತೀರ ನೀವೆಲ್ಲ. ತೋರಿಸ್ತೀನಿ ನೋಡಿ. ಚಿಕನ್ ಕರಿ ನೋಡಿ. ಚಿಕನ್ ಕರಿ ನಾರ್ಮಲ್ ಆಗಿದೆ, ಬಟ್ ಇಲ್ಲಿ ಕೊಟ್ಟಿರೋದು ನೋಡಿ ಯಾವ ಥರ ಅಂತ. ಕಾರ್ ಶೇಪಲ್ಲಿ ರೈಸ್ ಇದೆ. ಸೊ ಅವ್ರ ಜೊತೆ ಒಂದು ಸಲಾಡ್ ಕೊಟ್ಟಿದ್ದಾರೆ, ಮತ್ತು ಒಂದು ಕೋಲಾ ಆರ್ಡ್ರ್ ಮಾಡಿದ್ದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ? ನಾನಂತೂ ಇವತ್ತು ಸಖತ್ ಎಂಜಾಯ್ ಮಾಡಿದೆ. ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದಿರಲಿಲ್ಲ ಈ ಥರ ಎಲ್ಲ ಕಾರ್ಗಳು ಇರುತ್ತೆ ಇಲ್ಲಿ ಅಂತ. ನಾರ್ಮಲ್ ಒಂದು ಸಿಂಪಲ್ ಮ್ಯೂಸಿಯಂ ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ ಇಟ್ ಎಕ್ಸಿಡೆಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಸೊ ಮತ್ತಷ್ಟು ಇದೇ ಥರ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಟೊಯೋಟಾ ಮ್ಯೂಸಿಯಂ ಥರನೇ ಸಾಕಷ್ಟು ಮ್ಯೂಸಿಯಮ್ಗಳಿದ್ದಾವೆ. ಸುಜುಕಿ ಮ್ಯೂಸಿಯಮ್ಮು ಇದೆ. ಸೊ ನೆಕ್ಸ್ಟ್ ಅದಕ್ಕೆ ವಿಸಿಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಸೈನಿಂಗ್ ಆಫ್. ಜಪಾನಲ್ಲಿ ಕನ್ನಡಿಗ, ಸಯೋನರ. ಬ್ಯಾಗು, ಹೆಲ್ಮೆಟ್ಟು ಮತ್ತು ಗ್ಲೌಸು 3 ಸೇಫ್.